Hello all, welcome to the Concepts of Mechanical Engineering 1, week 13 contents. So till now you have studied 12 weeks of CME contents where you have learnt about various mechanical engineering fundamentals. So ಈ ಒಂದು week 13 ನಲ್ಲಿರುವಂಥ ಕಂಟೆಂಟ್ಸ್ ಬಗ್ಗೆ ಹೇಳೋದಾದ್ರೆ so you're going to learn about gas welding processes. Till now you have studied arc welding processes, ಅದರಲ್ಲಿ TIG welding ಮತ್ತು MIG welding ಬಗ್ಗೆ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಗ್ಯಾಸ್ ವೆಲ್ಡಿಂಗ್ ಪ್ರೊಸೆಸ್ ಅಂದರೆ ಏನು, ಯಾವ್ಯಾವ ಟೈಪ್ಸ್ ಇದ್ದಾವೆ, ಆಕ್ಸಿಜನ್ ಮತ್ತು ಅಸಿಟಿಲಿನ್ ವೆಲ್ಡಿಂಗ್ ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್ ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಅದಾದಮೇಲೆ ಗ್ಯಾಸ್ ವೆಲ್ಡಿಂಗ್ ಫ್ಲೇಮ್ಸ್ ಬಗ್ಗೆ ತಿಳ್ಕೊತೀರಿ. ಅದರಲ್ಲಿ ನ್ಯೂಟ್ರಲ್ ಫ್ಲೇಮ್, ಕಾರ್ಬರೈಸಿಂಗ್ ಫ್ಲೇಮ್, ಆಕ್ಸಿಡೈಸಿಂಗ್ ಫ್ಲೇಮ್ ಅಂತ ಇರುತ್ತೆ. ಆಫ್ಟರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೋ ಮೆನಿ ವೆಲ್ಡಿಂಗ್ ಪೊಸಿಷನ್ಸ್ ಆ್ಯಂಡ್ ದ ಫೈನಲ್ ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸಸ್, ಸಾಲ್ಡರಿಂಗ್ ಆ್ಯಂಡ್ ಬ್ರೇಜಿಂಗ್ ಪ್ರೊಸೆಸಸ್. ಇಷ್ಟನ್ನು ಕೂಡ ವೀಕ್ ನಂಬರ್ 13 ಥಿಯರಿಟಿಕಲ್ ಕಂಟೆಂಟಲ್ಲಿ ತಿಳ್ಕೊತೀರಿ. ಇನ್ನು ಪ್ರಾಕ್ಟೀಸ್ ಸೆಷನ್ಗೆ ಬಂದರೆ ಬಟ್ ಜಾಯಿಂಟ್, ಲ್ಯಾಪ್ ಜಾಯಿಂಟ್ ಮತ್ತು ಪೈಪ್ ಜಾಯಿಂಟ್ ಯಾವ ಥರ ಪರ್ಫಾರ್ಮ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಗ್ಯಾಸ್ ವೆಲ್ಡಿಂಗಲ್ಲಿ ತಿಳ್ಕೊತೀರಿ. ಸೊ ಬಿಫೋರ್ ಪ್ರೊಸೀಡಿಂಗ್ ಫರ್ದರ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಗ್ಯಾಸ್ ವೆಲ್ಡಿಂಗ್. ಸೊ ಆಲ್ರೆಡಿ ಹೇಳ್ದಂಗೆ ಗ್ಯಾಸ್ ವೆಲ್ಡಿಂಗ್ ಆಗಲಿ, ಆರ್ಕ್ ವೆಲ್ಡಿಂಗ್ ಆಗಲಿ, ಟಿಗ್ ವೆಲ್ಡಿಂಗ್, ಮಿಗ್ ವೆಲ್ಡಿಂಗ್ ಯಾವುದೇ ಆದ್ರೂ ಕೂಡ ದೀಸ್ ಆರ್ ಆಲ್ ಫ್ಯೂಷನ್ ವೆಲ್ಡಿಂಗ್ ಪ್ರೊಸೆಸಸ್. ಫ್ಯೂಷನ್ ವೆಲ್ಡಿಂಗ್ ಪ್ರೊಸೆಸಸ್ ಅಂದರೆ ಬೇಸ್ ಮೆಟಲ್ನ ಮೆಲ್ಟ್ ಮಾಡಿ ವೆಲ್ಡಿಂಗ್ ಶುರು ಮಾಡುವಂಥ ಪ್ರೊಸೆಸ್. ಬೇಸ್ ಮೆಟಲ್ ಅಂತ ಯಾವುದು, ಯಾವ ಮೆಟಲ್ನ ನೀವು ಜಾಯಿನ್ ಮಾಡ್ತಿರ್ತೀರಲ್ಲ ಆ ಮೆಟಲ್. ಸೊ ಹೀಟ್ ರಿಕ್ವೈರ್ಡ್ ಟು ಮೆಲ್ಟ್ ದ ಬೇಸ್ ಮೆಟಲ್ ಈಸ್ ಒಬ್ಟೈನ್ಡ್. ಹೆಂಗೆ ಬರುತ್ತೆ ಹೀಟು ಮೆಲ್ಟ್ ಮಾಡೋದಕ್ಕೆ? ಪ್ರೀವಿಯಸ್ ಆರ್ಕ್ ವೆಲ್ಡಿಂಗಲ್ಲಿ ಎಲೆಕ್ಟ್ರಿಕಲ್ ಆರ್ಕಿಂದ ಶುರುವಾಯಿತು ಮೆಲ್ಟ್ ಮಾಡೋದು ಪ್ರೋಸೆಸ್ಸು. ಸೊ ಈ ಪ್ರೋಸೆಸ್ಸಲ್ಲಿ ಆಕ್ಸಿಜನ್ ಸಿಲಿಂಡರ್ ಮತ್ತು ಅಸಿಟಿಲಿನ್ ಸಿಲಿಂಡರಿಂದ ಬರುವಂಥ ಗ್ಯಾಸಸ್ನ ಬರ್ನ್ ಮಾಡಿ ಆ ಒಂದು ಪ್ರೋಸೆಸ್ಸಿಂದ ಬೇಸ್ ಮೆಟಲ್ನ ಮೆಲ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಆಕ್ಸಿ ಅಸಿಟಿಲಿನ್ ವೆಲ್ಡಿಂಗ್ ಅಂತಲೂ ಕೂಡ ಕರೀತಾರೆ ಗ್ಯಾಸ್ ವೆಲ್ಡಿಂಗ್ನ. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಅಂದರೆ, ನೋ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ರಿಕ್ವೈರ್ಡ್. ಯಾವುದೇ ಥರ ಪವರ್ ಸಪ್ಲೈ ಬೇಕಾಗಿಲ್ಲ, ಬರೀ ಬರುವಂಥ ಫ್ಲೇಮ್ ಒಂದೇ ಸಾಕು ಹೀಟ್ನ ಜನ್ರೇಟ್ ಮಾಡೋದಕ್ಕೆ. ಫೆರಸ್ ಮತ್ತು ನಾನ್ ಫೆರಸ್ ಮೆಟಲ್ ಎರಡೂ ಕೂಡ ಇದರಿಂದ ವೆಲ್ಡ್ ಮಾಡ್ಬೋದು. ಇವೆರಡು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ಯಾಸ್ ವೆಲ್ಡಿಂಗ್. ಕಮಿಂಗ್ ಟು ದ ಟೈಪ್ಸ್ ಆಫ್ ಗ್ಯಾಸ್ ವೆಲ್ಡಿಂಗ್, ಆಸ್ ಐ ಸೆಡ್ ಅರ್ಲಿಯರ್, ಗ್ಯಾಸ್ ವೆಲ್ಡಿಂಗ್ ಅಂದ ತಕ್ಷಣ ಮೇಜರ್ ಗ್ಯಾಸ್ ವೆಲ್ಡಿಂಗ್ ಬರುವಂಥದ್ದು ನಮ್ಮ ಮೈಂಡಿಗೆ ಆಕ್ಸಿ ಅಸಿಟಿಲಿನ್ ವೆಲ್ಡಿಂಗ್ ಅಂತ. ಅದಾದಮೇಲೆ ಇನ್ನೊಂದು ಇತ್ತೀಚೆಗೆ ಬರ್ತಿರುವಂಥ ವೆಲ್ಡಿಂಗು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವೆಲ್ಡಿಂಗ್. ಸೊ ಎರಡನ್ನೂ ಕೂಡ ಅದರದ್ದೇ ಆದಂತಹ ಅಪ್ಲಿಕೇಶನ್ಸ್ಗಳಿದ್ದಾವೆ. ಬಟ್ ಮೇಜರ್ಲಿ ವಿ ಯೂಸ್ ಆಕ್ಸಿ ಅಸಿಟಿಲಿನ್ ಗ್ಯಾಸ್ ವೆಲ್ಡಿಂಗ್. So let us learn about oxyacetylene gas welding furthermore. Again, oxyacetylene gas welding is a fusion welding process in which heat for melting metals, ಅಂದರೆ ಏನು ಬೇಸ್ ಮೆಟಲ್ಸ್ನ ಮೆಲ್ಟ್ ಮಾಡೋದಕ್ಕೆ ಅಥವಾ ವೆಲ್ಡ್ ಮಾಡೋದಕ್ಕೆ ಬೇಕಾಗಿರುವಂಥ ಹೀಟು ಬರ್ನಿಂಗ್ ಆಫ್ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ಅಸಿಟಿಲಿನ್ ಗ್ಯಾಸಸ್. ಎಲ್ಲಿ ಬರ್ನ್ ಆಗುತ್ತೆ ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾವ್ ಅ ವೆಲ್ಡಿಂಗ್ ಟಾರ್ಚ್. ಸೊ you can see the diagram here. So there is an oxygen cylinder and there is an acetylene cylinder. Both the gases will pass to the torch where they get mixed and the primary combustion happened in the torch. ಆಮೇಲೆ ನಿಮಗೆ ಫ್ಲೇಮ್ ಬರುವಂಥದ್ದು. ಆ ಫ್ಲೇಮ್ ಬಂದಿದ್ದು ಟೈಮಿಗೆ ನೀವು ಫಿಲ್ಲರ್ ರಾಡ್ನ ಸಪ್ಲೈ ಮಾಡಿದ್ರೆ ಫಿಲ್ಲರ್ ರಾಡ್ ಮತ್ತು ಬೇಸ್ ಮೆಟಲ್ ಮೆಲ್ಟ್ ಆಗಿ ವಿಲ್ ಗೆಟ್ ಅ ಸಾಲಿಡಿಫೈಡ್ ವೆಲ್ಡ್ ಮೆಟಲ್, ಅಂದರೆ ವೆಲ್ಡ್ ಬೀಡು ಬರುತ್ತೆ. ಸೊ ಬೇಕಾಗಿರುವಂಥ ಕಾಂಪೊನೆಂಟ್ಸ್ ಬಗ್ಗೆ ಹೇಳೋದಾದರೆ, ಜಸ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಕ್ಸಿಜನ್ ಸಿಲಿಂಡರ್, ಅಸಿಟಲಿನ್ ಸಿಲಿಂಡರ್ ಆ್ಯಂಡ್ ಹೋಸಸ್ ಆ್ಯಂಡ್ ರೆಗ್ಯುಲೇಟರ್ಸ್. ಹೋಸಸ್ ಆ್ಯಂಡ್ ರೆಗ್ಯುಲೇಟರ್ಸ್ ಅಂದರೆ ಪೈಪ್ಸ್ಗಳಂತ ಏನು ಕರಿತೀವಲ್ಲ ಅದಕ್ಕೆ ಹೋಸಸ್ ಅಂತ ಕರೀತಾರೆ. ಮತ್ತು ಎಷ್ಟೋ ಪ್ರಮಾಣದಲ್ಲಿ ನೀವು ಗ್ಯಾಸ್ನ ರಿಲೀಸ್ ಮಾಡಬೇಕು ಅನ್ನೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ರೆಗ್ಯುಲೇಟರ್ಸ್. ಸೊ ಟಾರ್ಚ್ ಅಥವಾ ಬ್ಲೋ ಪೈಪ್ ಬೇಕು. ಸೊ ದಿಸ್ ಈಸ್ ಕಾಲ್ಡ್ ಟಾರ್ಚ್ ಆರ್ ಬ್ಲೋ ಪೈಪ್. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಎ ಫಿಲ್ಲರ್ ರಾಡ್ ಟು ಮೆಲ್ಟ್. ಯಾಕೆಂದರೆ ಫಿಲ್ಲರ್ ರಾಡ್ ಇಲ್ಲ ಅಂದರೆ ಬೇಸ್ ಮೆಟಲ್ ಮೆಲ್ಟ್ ಇದ್ದಲೇ ವೆಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಫಿಲ್ಲರ್ ರಾಡ್ ಬೇಕೇ ಬೇಕು. ಮತ್ತು ಯು ನೀಡ್ ಟು ಹ್ಯಾವ್ ಅ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಟು ಪರ್ಫಾರ್ಮ್ ಆಲ್ ದಿಸ್ ಆಪರೇಷನ್ಸ್. ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ ನೋಡಿ. ಗ್ಯಾಸಸ್ ಆರ್ ಸ್ಟೋರ್ಡ್ ಅಟ್ ಹೈ ಪ್ರೆಷರ್ ಸಿಲಿಂಡರ್. ಇನಿಷಿಯಲಿ ತುಂಬ ಪ್ರೆಷರ್ ಸಿಲಿಂಡರ್ಗೆ ಗ್ಯಾಸಸ್ನ ಸ್ಟೋರ್ ಮಾಡಿರ್ತಾರೆ. ಆ್ಯಂಡ್ ಫ್ಲೋ ಥ್ರೂ ಆಕ್ಸಿಜನ್ ಆ್ಯಂಡ್ ಫ್ಯೂಯಲ್ ಹೋಸಸ್ ವಯಾ ರೆಗ್ಯುಲೇಟರ್ಸ್. ಸೊ ಆಕ್ಸಿಜನ್ ಸಿಲಿಂಡರ್ ಅಥವಾ ಫ್ಯೂಯಲ್ಸ್ ಇಂದ ಬರುವಂತಹ ಗ್ಯಾಸಸ್ಗಳು ಹೋಸಸ್ ಮುಖಾಂತರ ರೆಗ್ಯುಲೇಟರ್ಸ್ಗೆ ಪಾಸ್ ಆಗ್ತವೆ. ರೆಗ್ಯುಲೇಟರಲ್ಲಿ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರ್ನ ನೀವು ಸೆಟ್ ಮಾಡಿ ಪಾಸ್ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಗ್ಯಾಸಸ್ ಮಿಕ್ಸ್ ಇನ್ ದ ಟಾರ್ಚ್ ಮಿಕ್ಸಿಂಗ್ ಚೇಂಬರ್. ಟಾರ್ಚಲ್ಲಿರುವಂಥ ಮಿಕ್ಸಿಂಗ್ ಚೇಂಬರ್ ಗ್ಯಾಸಸ್ಸು ಮಿಕ್ಸ್ ಆಗಿ ಆರಿಫೈಸ್ ಅಂತ ಇರುತ್ತೆ, ಅಂದರೆ ತುದಿ ಇರುತ್ತಲ್ಲ ಆ ಟಾರ್ಚದು, ಅದು ತುಂಬ ಸಣ್ಣ ಓಪನಿಂಗ್ ಇರುತ್ತೆ. ಅಲ್ಲಿಂದ ನೀವು ಗ್ಯಾಸಸ್ ಎಕ್ಸಿಟ್ ಅಂದರೆ ಬರ್ನಿಂಗ್ ಮಿಕ್ಸ್ಚರ್ ಎಕ್ಸಿಟ್ ಆಗುವಂಥದ್ದನ್ನ ನೋಡಬಹುದು. ಸೊ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಅದು ಏನು ನಾಸಲ್ ಓಪನ್ ಆಗಬೇಕು, ಆರಿಫೈಸ್ ಓಪನ್ ಆಗಬೇಕು ಅನ್ನೋದು ಬೇಸ್ಡ್ ಆನ್ ದ ವೆಲ್ಡಿಂಗ್ ಅಪ್ಲಿಕೇಶನ್ಸ್ ನಿಂತಿರುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್ ಇಸ್ ವಾಟ್ ಇಸ್ ದ ಟೆಂಪ್ರೇಚರ್ ಆಫ್ ದ ಮೆಲ್ಟಿಂಗ್ ಏರಿಯಾ. 3200 ಡಿಗ್ರಿ ಸೆಂಟಿಗ್ರೇಡ್.
ವೆರಿ ಲೆಸ್ ಕಂಪೇರ್ ಟು ದ ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗಲ್ಲಿ ಅರೌಂಡ್ 6000 ಡಿಗ್ರಿ ಸೆಂಟಿಗ್ರೇಡ್ ಬರ್ತಾ ಇತ್ತು. ಇಲ್ಲಿ ಅರೌಂಡ್ 3200 ಡಿಗ್ರಿ ಅಷ್ಟು ನಿಮಗೆ ಟೆಂಪ್ರೇಚರ್ ಸಿಗುತ್ತೆ. ಸೊ ಫಿಲ್ಲರ್ ರಾಡ್ಸ್ ಕೆಲವೊಮ್ಮೆ ಬೇಕಾಗುತ್ತೆ, ಕೆಲವೊಮ್ಮೆ ಬೇಕಾಗಲ್ಲ. ಡಿಪೆಂಡಿಂಗ್ ಅಪಾನ್ ದ ವರ್ಕ್, ಯು ನೀಡ್ ಟು ಹ್ಯಾವ್ ಅ ಫಿಲ್ಲರ್ ಮೆಟೀರಿಯಲ್ಸ್ ಫಾರ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸ್. Advantages of oxyacetylene gas welding is very simple. These are having low operating cost compared to the arc welding, and ನೀವು ಎಲ್ಲಿಗೆ ಬೇಕಾದರೂ ಪೋರ್ಟಬಲ್ ಮಾಡ್ಕೋಬೋದು, ಸಿಂಪಲ್ ಆಗಿರುತ್ತೆ. Which can weld both ferrous and non-ferrous metals. This is one of the important application of gas welding process. ಫ್ಯಾಬ್ರಿಕೇಶನ್ ಆಫ್ ಪೈಪ್ಸ್ ಅಲ್ಲಿ ನಾವು ಇದನ್ನು ನೋಡ್ತೀವಿ, ಬಾಯ್ಲರ್ ಫ್ಯಾಬ್ರಿಕೇಶನ್ ಅಲ್ಲಿ ನೋಡ್ತೀವಿ, ಟ್ಯಾಂಕ್ಸ್, ಆಟೋಮೊಬೈಲ್ ಆ್ಯಂಡ್ ಮಿಷನರೀಸಲ್ಲಿ ನೀವು ಎಲ್ಲೆಲ್ಲಿ ವೆಲ್ಡಿಂಗ್ ಬೇಕಾಗಿರುತ್ತೋ ಇಷ್ಟು ಅಪ್ಲಿಕೇಶನ್ಸಲ್ಲಿ ನಾವು oxyacetylene gas welding ನೋಡ್ತೀವಿ. ಆ್ಯಂಡ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಪ್ರೋಸೆಸ್ ಇಸ್ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ವೆರಿ ಥಿಕ್ ಮೆಟಲ್ಸ್. ತುಂಬ ಥಿನ್ ಮೆಟಲ್ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಹೊರತು, ಸಿನ್ಸ್ ದ ಮೆಲ್ಟಿಂಗ್ ಟೆಂಪ್ರೇಚರ್ ಅಟ್ ದ ಝೋನ್ 3200 ಡಿಗ್ರಿ ಇರೋದ್ರಿಂದ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ವೆರಿ ಥಿಕ್ ಮೆಟಲ್ಸ್ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಟು ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವೆಲ್ಡಿಂಗ್. ಸೊ ಇಲ್ಲಿ ಆಕ್ಸಿಜನ್ ಬದಲು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ, ಅದೊಂದೇ ಡಿಫ್ರೆನ್ಸ್ ಇರುವಂಥದ್ದು. ಸೊ ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್ ಇದನ್ನು ಕೂಡ ಹೀಟ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಬೈ ಬರ್ನಿಂಗ್ ಅ ಮಿಕ್ಸ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ಫ್ಯೂಯಲ್ ಗ್ಯಾಸ್, ಎರಡೂ ಒಂದೊಂದು ಸಿಲಿಂಡರಲ್ಲಿ ಶೇಖರಣೆ ಮಾಡಿರ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ದು ಏನಪ್ಪ ಮೇಜರ್ ಕೆಲಸ ಅಂತ ಹೇಳಿದ್ರೆ, ಇಟ್ ಆ್ಯಕ್ಟ್ಸ್ ಆಸ್ ಎ ಶೀಲ್ಡಿಂಗ್ ಗ್ಯಾಸ್. ಓಕೆ, ಕಾರ್ಬನ್ ಡೈಆಕ್ಸೈಡು ಶೀಲ್ಡಿಂಗ್ ಗ್ಯಾಸ್ ಆಗಿ ವರ್ಕ್ ಮಾಡುತ್ತೆ. ಆರ್ಕ್ ವೆಲ್ಡಿಂಗಲ್ಲಿ ಹೆಂಗೆ ವರ್ಕ್ ಮಾಡ್ತಿತ್ತು ಏನು ಮೀಥೇನ್ ಮತ್ತು ಶೀಲ್ಡಿಂಗ್ ಗ್ಯಾಸಸ್ ಥರ, ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಇಟ್ಸ್ ವರ್ಕ್ಸ್ ಆಸ್ ಎ ಶೀಲ್ಡಿಂಗ್ ಗ್ಯಾಸ್ ಅಂತಲೇ ಹೇಳ್ಬೋದು. ಸೊ ಇದು ನಾನ್ ಫೆರಸ್ ಮೆಟಲ್ಸ್ಗೆ ಸೂಟಬಲ್ ಅಲ್ಲ. ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಫೆರಸ್ ಮೆಟಲ್ಸ್ ಲೈಕ್ ಮೈಲ್ಡ್ ಸ್ಟೀಲ್. ಆಕ್ಸಿಡೇಷನ್ ಆಗದೆ ಇರೋ ಥರ ತಡೆಯೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ಎಲ್ಲ ಸಿಮಿಲರ್. ಕಾರ್ಬನ್ ಡೈಆಕ್ಸೈಡು ಸಿಲಿಂಡರ್ ಇರುತ್ತೆ, ಒಂದು ಅಸಿಟಲಿನ್ ಸಿಲಿಂಡರ್ ಇರುತ್ತೆ, ಆ್ಯಂಡ್ ಆಲ್ ಅದರ್ ಎಕ್ವಿಪ್ಮೆಂಟ್ಸ್ ಆರ್ ವೆರಿ ಸಿಮಿಲರ್ ಟು ದ ಆಕ್ಸಿಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್. So coming to the characteristics, a flame or electrical arc melts the metal surface. There is no like here a flame is used. So in case of arc welding, electric arc is used. Carbon dioxide acts as a shielding gas to protect molten weld from air contamination. Fusion joint hatra occur agutte with or without the addition of filler metals. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವೆಲ್ಡಿಂಗ್ ಯೂಸ್ ಮಾಡೋದ್ರಿಂದ ಆಕ್ಸಿಡೇಷನಿಂದ ಪ್ರೊಟೆಕ್ಟ್ ಮಾಡ್ಬೋದು, ಕ್ಲೀನ್ ಆಗಿರೋ ವೆಲ್ಡ್ ಬರುತ್ತೆ. ಆ್ಯಂಡ್ ಫ್ಯಾಬ್ರಿಕೇಷನ್ಸಲ್ಲಿ ಯೂಸ್ ಮಾಡ್ತಾರೆ, ಶೀಟ್ ಮೆಟಲ್ ವರ್ಕಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಲೈಟ್ ಸ್ಟ್ರಕ್ಚರಲ್ ಸ್ಟೀಲ್ ವೆಲ್ಡಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಸೊ ದಿಸ್ ಇಸ್ ಅಬೌಟ್ ಗ್ಯಾಸ್ ವೆಲ್ಡಿಂಗ್ processes. So we'll learn more about gas welding processes, flames, and etc. in the coming video. Thank you.